ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ಸ್ವಾಮಿ ಭಕ್ತರೆಲ್ಲರಿಗೂ ರಾಯರ ಒಂದು ಆಶೀರ್ವಾದ ಸಿಗಲಿ ಎಂದು ಕೇಳುತ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ. ರಾಯರನ್ನು ನಂಬಿ ಕೆಟ್ಟವರು ಯಾರೂ ಇಲ್ಲ ಸ್ನೇಹಿತರೆ. ಅವರ ಒಂದು ಅನುಗ್ರಹಕ್ಕೆ ಪಾತ್ರರಾದವರಲ್ಲಿ ನಾನು ಕೂಡ ಒಬ್ಬಳು. ಏಕೆಂದರೆ ನನ್ನ ಜೀವನದಲ್ಲಿ ಅವರು ತಂದ ಬದಲಾವಣೆ. ನಾನು ಎಂದಿಗೂ ರಾಯರನ್ನು ನಂಬಿದವಳಲ್ಲ, ಪೂಜಿಸಿದವಳಲ್ಲ. ಬೇರೆಯವರು ರಾಯರ ಮೇಲೆ ಇಟ್ಟ ನಂಬಿಕೆ ನೋಡಿ ಅದು ಸಾಧ್ಯನಾ, ಗುರುಗಳು ಇದ್ದಾರಾ, ಒಳ್ಳೇದು ಮಾಡ್ತಾರಾ, ಅವ್ರು ನಿಜವಾಗ್ಲೂ ದೇವರಾ ಎಂದು ಕೇಳುತ್ತಿದ್ದೆ. ನಂತರ ರಾಯರನ್ನು ಮೊದಲಿಗೆ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನರು ನಂಬಿದ್ರು, ಪೂಜಿಸಿದರು. ಆದರೆ ನಾನು ನಂಬಿರಲಿಲ್ಲ. ಒಂದಿನ ಅಚ್ಚರಿ ಎಂಬಂತೆ ನಮ್ಮ ಜೀವನದಲ್ಲಿ ಒಂದು ಪವಾಡ ನಡೆಯಿತು. ಏನೆಂದರೆ ಯಾವುದೋ ಒಂದು ಆಕ್ಸಿಡೆಂಟ್ ಕೇಸ್ ನಮ್ಮ ಯಜಮಾನರ ಮೇಲೆ ಬಂದಿತ್ತು. ಅದು ಸುಮಾರು 12 ವರ್ಷದಿಂದ ಕೇಸ್ ನಡೆಯುತ್ತಾ ಇತ್ತು. ಆದರೆ ಆಕ್ಸಿಡೆಂಟ್ ಮಾಡಿದ್ದು ನಮ್ಮ ಯಜಮಾನರಲ್ಲ, ಅವರ ತಮ್ಮ. ಅವರ ಅಣ್ಣನ ಗಾಡಿಯಿಂದ ಆಕ್ಸಿಡೆಂಟ್ ಮಾಡಿದ್ದ. ಆದರೆ ಗಾಡಿ ನಮ್ಮ ಯಜಮಾನ್ರದ್ದಾಗಿದ್ದರಿಂದ ಕೇಸು ಅವ್ರ ಮೇಲೆ ಬುಕ್ ಆಗಿತ್ತು. 12 ವರ್ಷಗಳಿಂದ ನಂತರ ಕೊನೆಯ ಜಡ್ಜ್ಮೆಂಟ್ ಮೇಲೆ ಇತ್ತು. ಅದು 12 ವರ್ಷದಿಂದ ಸತತವಾಗಿ ನಡ್ಕೊಂಡು ಬರ್ತಾಯಿತ್ತು ಕೇಸು. ನಮಗೆ ದಿಕ್ಕೇ ತೋಚ್ತಿರ್ಲಿಲ್ಲ. ಏನಪ್ಪ ನಾವು ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದೀವಿ ಅಂತ ಅನ್ನಿಸ್ತಾಯಿತ್ತು. 12 ವರ್ಷಗಳು ಕಳೆದಾದಮೇಲೆ ಕೊನೆಯ ಜಡ್ಜ್ಮೆಂಟ್ ಅವತ್ತು. ಅದರಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತ ವ್ಯಕ್ತಿಯ ಮನೆಯವರು ಹೆಚ್ಚು ಹಣ ಡಿಮ್ಯಾಂಡ್ ಮಾಡಿದರು. ಅಷ್ಟು ಹಣ ನಮ್ಮ ಹತ್ರ ಇರಲಿಲ್ಲ. ಬಟ್ ಅದರಿಂದ ಕೇಸ್ ನಡೆಸ್ತಾ ಇದ್ವಿ. ಅದಾದಮೇಲೆ ನೆಕ್ಸ್ಟು ಗಾಡಿ ಓನರ್ ಜೈಲಿಗೆ ಹೋಗಬೇಕು, ಇಲ್ಲಾಂದರೆ ಅವ್ರು ದುಡ್ಡು ಕೊಡಬೇಕಾಗುತ್ತೆ, ಎಷ್ಟು ಡಿಮ್ಯಾಂಡ್ ಮಾಡ್ತಾರೆ ಅಷ್ಟು ಅಂತ ಲಾಯರ್ ನಮ್ಮ ಹತ್ರ ಹೇಳಿದರು. ನನಗೆ ನಮ್ಮ ಯಜಮಾನ್ರಿಗೆ ಏನಾಗುತ್ತೋ ಅನ್ನುವಂತಹ ಒಂದು ಭಯ ಉಂಟಾಯಿತು. ನಮ್ಮ ಹತ್ರ ಅಷ್ಟು ದುಡ್ಡು ಕೂಡ ಇರಲಿಲ್ಲ. ಯಾರೋ ಮಾಡಿದ ತಪ್ಪಿಗೆ ನನ್ನ ಯಜಮಾನರು ಶಿಕ್ಷೆ ಅನುಭವಿಸ್ತಾರೆ. ನನಗೆ 2 ಮಕ್ಕಳು ಬೇರೆ ಇದ್ದಾರೆ. ಏನು ಮಾಡೋದು ಅಂತ ನನಗೆ ದಾರಿನೇ ತೋಚ್ದಂಗೆ ಆಗೋಯಿತು. ತುಂಬ ಚಿಂತಿಸ್ತಾ ಇದ್ದೆ. ಆಗ ನನಗೆ ನೆನಪಾಗಿದ್ದು ನಮ್ಮ ಯಜಮಾನರು ನಂಬಿದ್ದಂತಹ ರಾಯರು, ಅವರ ಮಹಿಮೆಗಳು. ಅವರು ನನ್ನ ಹತ್ರ ತುಂಬ ಸಲ ಹೇಳಿದರು. ಬಟ್ ಆದರೆ ಮಾಡೋದು, ನನ್ನ ಮಕ್ಕಳು ಬೇರೆ ತುಂಬ ಚಿಕ್ಕವರು. ನಮ್ಮ ಯಜಮಾನರು ಬಿಟ್ಟರೆ ನಮಗೆ ಇನ್ಯಾರೂ ಇಲ್ಲ. ಆದರೆ ಅವರು ಇಂಥ ಪರಿಸ್ಥಿತಿಲಿ ಕಷ್ಟದಲ್ಲಿ ಸಿಲುಕಿರೋದು ನನ್ನ ಕೈಲಿ ನೋಡೋಕ್ಕಾಗ್ತಾಯಿಲ್ಲ ಅಂತ ನನಗೆ ತುಂಬ ಚಿಂತೆ ಆಯಿತು. ಆಗ ರಾಯರ ಒಂದು ಮಹಿಮೆ ಕೇಳಿದ್ರಿಂದ ನಾನು ಆ ಕಷ್ಟನ ಹೇಗಪ್ಪ ನಿವಾರಿಸೋದು ಅಂತ ಅಂದಾಗ ರಾಯರು ನನಗೆ ನೆನಪಾದರು. ಅವರ ಮುಂದೆ ಹೋಗಿ ಅಳುತ್ತಾ ಕುಳಿತು, ತಂದೆ, ನಾನು ನಿಮ್ಮನ್ನು ನಂಬದೇ ಇರ್ಬೋದು, ಆದರೆ ನನ್ನ ಯಜಮಾನರು ನಿಮ್ಮನ್ನು ತುಂಬ ನಂಬಿದ್ದಾರೆ. ನಂಬಿರೋ ಅವ್ರನ್ನ ನೀವು ಕೈ ಬಿಡಲ್ಲ ಅಂತ ನಾನು ನಂಬ್ತೀನಿ. ನಿಮ್ಮ ಮಹಿಮೆನ ಕೇಳಿದ್ದೀನಿ. ಆದರೆ ಇವಾಗ ನಮ್ಮ ಯಜಮಾನರು ಕಷ್ಟದಲ್ಲಿದ್ದಾರೆ. ಅವ್ರನ್ನ ಹೆಂಗಾದರೂ ಮಾಡಿ ಈ ಕೇಸಿಂದ ಬಚಾವ್ ಮಾಡಿ ರಾಯರೇ. ನನ್ನ ಮಕ್ಕಳು ತುಂಬ ಚಿಕ್ಕವರು. ನಾನು ಈ ಕಷ್ಟದಿಂದ ಹೇಗೆ ಹೊರ ಬರಲಿ? ಅವ್ರಿಗೇನಾದರೂ ಜೈಲು ಶಿಕ್ಷೆ ಆದರೆ ನಮ್ಮನ್ನೆಲ್ಲ ನೋಡ್ಕೊಳ್ಳೋರು, ಮಕ್ಕಳನ್ನ ನೋಡ್ಕೊಳ್ಳೋರು ಯಾರಿದ್ದಾರೆ ತಂದೆ? ನೀವು ಕೈ ಬಿಟ್ಟರೆ ನಮಗಿನ್ಯಾರು ಗತಿ ಅಂತ ಹೇಳಿ ನಾನು ತುಂಬ ದುಃಖಿಸುತ್ತಾ ರಾಯರ ಮುಂದೆ ಕುಳಿತೆ. ಅದು ಈಗಲೂ ಕೂಡ ನನಗೆ ಕಣ್ಣಲ್ಲಿ ನೀರು ಬರುತ್ತೆ. ಆ ಸಿಚುವೇಶನ್ ಆ ರೀತಿ ಇತ್ತು ನನ್ನ ಜೀವನದಲ್ಲಿ. ಆಗ ರಾಯರು ನಮ್ಮನ್ನು ರಕ್ಷಿಸಿದ್ರು. ಅದು ಯಾವ ರೀತಿ ಅಂದರೆ, ದಯವಿಟ್ಟು ಅವ್ರನ್ನ ರಕ್ಷಿಸಿ ಅಂತ ಕೇಳ್ಕೊಳ್ತಾ ಕೂತಿದ್ದೆ. ಅವತ್ತು ಗುರುವಾರ, ಅವತ್ತೇ ಜಡ್ಜ್ಮೆಂಟು. ಇವತ್ತೊಂದು ದಿನ ಯಾವತ್ತೂ ಮರೆಯೋಕ್ಕಾಗಲ್ಲ. ಅವರು ಜೈಲಿಗೆ ಹೋಗ್ತಾರಾ ಏನು ಎತ್ತ ಅಂತ ನನಗೆ ತಲೆನೇ ಓಡ್ತಾ ಇರಲಿಲ್ಲ. ತುಂಬ ಅಂದರೆ ತುಂಬ ಬೇಜಾರಲ್ಲಿ ಕೂತಿದ್ದೆ. ಆವಾಗ ಒಂದು ಅಚ್ಚರಿ ಎಂಬಂತೆ ರಾಯರು ನಮ್ಮನ್ನು ಕಾಪಾಡಿದ್ರು. ಅದೇನಪ್ಪ ಅಂದರೆ, ನಾನು ಅವ್ರ ಹತ್ರ ಸಂಕಲ್ಪ ಮಾಡಿದೆ, ತಂದೆ ನೀನು ಈ ಕಷ್ಟದಿಂದ ನಮ್ಮನ್ನು ಪಾರು ಮಾಡಿದ್ರೆ, ನಮ್ಮ ಯಜಮಾನ್ರನ್ನ ಈ ಕಷ್ಟದಿಂದ ಪಾರು ಮಾಡಿದ್ರೆ, ನನ್ನ ಜೀವ ಇರೋವರೆಗೂ ನಿಮ್ಮನ್ನು ಪೂಜಿಸ್ತೀನಿ, ಆರಾಧಿಸ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡೆ. ನಂತರ ರಾಯರು ಆ ದಿನ ಏನಾಯಿತು ಅಂತಂದರೆ, 1 ರೂಪಾಯಿ ಖರ್ಚಿಲ್ಲದೆ ಕೇಸಿಂದ ನಾವು ಹೊರಗಡೆ ಬಂದ್ವಿ. ರಾಯರಿಂದಾಗಿ ನಮ್ಮ ಯಜಮಾನರು
ಜೈಲಿಗೆ ಹೋಗೋದು ಕೂಡ ತಪ್ಪಿತು. ಅದು ಒಂದು ಏನು ದೊಡ್ಡ ಪವಾಡನೇ ಅನ್ಬೋದು. ಕೋರ್ಟಲ್ಲಿ ಏನಾಯಿತು ಅಂತ ಪವಾಡನ ನೀವು ಕೇಳಿದ್ರೆ ತುಂಬ ಆಶ್ಚರ್ಯ ಪಡ್ತೀರ. ಅದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾಕೆಂದರೆ ಇದು ಸಮಯದ ಅಭಾವ ಇರೋದ್ರಿಂದ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.